ಇವೆಲ್ಲನೂ ಕೂಡ ನಾವು ಭಾಳ ಕಾಳಜಿ ವಹಿಸಿ ನನಗಂತೂ ವೈಯಕ್ತಿಕವಾಗಿ ಭಾಳ ಬೇಸರ ಆಗಿದೆ. ಯಾಕಂದರೆ ಇದು ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ನಾವು ಮಾಡಿದ್ವಿ. ಅದಾದಮೇಲೆ BJP ಸರ್ಕಾರ ಬಂದಮೇಲೆ ಸಂಪೂರ್ಣವಾಗಿ ನಿಲ್ಲಿಸಿದ್ರು. ಈಗ ನಮ್ಮ ಸರ್ಕಾರ ಬಂದಮೇಲೆ ಕಷ್ಟಪಟ್ಟು ನಾವು ಇದು ಮಾಡಿಸ್ತಾ ಇದ್ದೀವಿ. ಈಗ ಅಲ್ಲಿ 2000 ಕೆಪಾಸಿಟಿ ಇದೆ. ಈಗ 500 ಮಕ್ಕಳಿಗೆ ಫಸ್ಟ್ ಪ್ರಾರಂಭ ಮಾಡಿದ್ದೀವಿ. ಹಲವಾರು ಯುವಕರಿಗೆ ಇದು ಒಂದು ಕನಸು, ಆ ನನಸಾಗುವಂಥ ಒಂದು ಸಂಸ್ಥೆ ಕಟ್ಟಿದ ಮೇಲೆ ಹಿಂಗೆ ಆಗಿರೋದು ಸರಿಯಲ್ಲ. ಅದಕ್ಕೆ ಏನೇ ಇದ್ರೂ ಕೂಡ ನೀವು ಹೇಳ್ದಂಗೆ ನಮ್ಮಂಥವ್ರಿಗೆ ಮುಜುಗರ. ಅದು ಆಗಲೇ ಕ್ರಮ ತೊಗೊಂಡಿದ್ದೀವಿ. ಅವ್ರ ಮೇಲೆ ಸಸ್ಪೆನ್ಷನ್ ಆಗಿದೆ, ಒಂದು AW ಇದೆ. ಅದಕ್ಕೆ ಒಂದು ಥರ್ಡ್ ಪಾರ್ಟಿ ಇವ್ಯಾಲ್ಯೂಯೇಷನ್ ಆಗಿದೆ. ಮತ್ತೊಂದು ಸರಿ ಒಂದು ಕ್ವಾಲಿಟಿ ಕಂಟ್ರೋಲು ಎಕ್ಸ್ಟರ್ನಲ್ ಏಜೆನ್ಸಿಯಿಂದ ಮಾಡಿಸ್ತೀನಿ. ಸ್ಟೈಫಂಡು ನಾವು ಕೊಡ್ತೀನಿ ಅಂತ ಹೇಳಿರಲಿಲ್ಲ. ಈಗ ನೋಡಿ, ನಮ್ಮ ಯುವಕರು ಧಾರವಾಡ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದರೆ ಅವು ಬೇಕಾಗ್ತದೆ. ಇಲ್ಲಿ ಅವರಿಗೆ ಖರ್ಚಾಗಬಾರ್ದು ಅಂದ್ಬಿಟ್ಟು ಇಲ್ಲೇ ಮಾಡ್ತಾ ಇರೋದು. ಸೊ ಅದು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅವರು ಕರಿಬೇಕಾದ್ರೆ ಹಂಗೆ ಕರೆದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಟಿಫಿಕೇಷನಲ್ಲಿ ಇದೆ ಅಂತ. ಅದಾದಮೇಲೆ ವಿಡ್ರಾ ಮಾಡಿದ್ದಾರೆ. ಬಟ್ ಅದನ್ನು ಸರ್ಕಾರ ಹಂತದಲ್ಲಿ ತೀರ್ಮಾನ ಮಾಡ್ತಾರೆ. ಬಟ್ ನಂದು ಇಲ್ಲ, ಸದ್ಯಕ್ಕೆ ನಮ್ಮಿದ್ರಲ್ಲಿ ಅದು ವಿಡ್ರಾ ಆದಮೇಲೆ ಅದಿಲ್ಲ. ಬಟ್ ಅವ್ರು ಕೇಳ್ತಾ ಇದ್ದಾರೆ, ವಿ ವಿಲ್ ಸಿ. ಬಟ್ ನನ್ನ ಪ್ರಕಾರ ನೋಡಿ, ವಸತಿಯಲ್ಲಿ ಇಲ್ಲ. ಬಟ್ ಬಸ್ಸಿನ ಸವಲತ್ತು 2 ಬಸ್ಸುಗಳನ್ನು ನಾವು ಮಾಡಿದ್ವಿ. ಬೇಕಾದರೆ ಟೈಮಿಂಗ್ ಬೇಕಾದರೆ ಅದು ನೋಡೋಣ. ಇದು ಪ್ರಾಯೋಗಿಕವಾಗಿ ಮಾಡ್ತಾ ಇರೋದು. ಇದು ಮೊದಲನೇ ಬಾರಿ ಹಿಂಗೆ ಆಗ್ತಾ ಇರೋದು. ನನ್ನ ಪ್ರಕಾರ ಇದು ಸ್ಟೆಬಿಲೈಸ್ ಆಗೋದು ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ನೀವು ಹೇಳಿದಾಗೆ ಈಗ ಮುಂದೆ ಯಾರು ಕೋಚಿಂಗ್ ಕೊಡ್ತಾರೆ ಅವ್ರದ್ದು ಕೂಡ ಇಲ್ಲೇ ನಮ್ಮ ಕ್ಲಾಸ್ನಲ್ಲಿದೆ, ಅವ್ರು ಇಲ್ಲೇ ಇರಬೇಕು ಅಂತ ಕೂಡ. ಸೊ ಅದು ಸ್ಟೆಬಿಲೈಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಯಾರೂ ಬರಲಿಕ್ಕೆ ರೆಡಿ ಇಲ್ಲ. ಈಗ ನೋಡಿ, ಎಲ್ಲನೂ ಕೂಡ ಅನ್ಕಲ್ಲ ಇಲ್ಲ, ಹಾಗಲ್ಲ. ಇಲ್ಲ, ಹಿರೇಮಠ ನಾನು ಹೇಳ್ತೀನಿ ನೋಡಿ, 100% ವಿ ವಿಲ್ ಟ್ರೈ. ಬಟ್ ಒಂದೇನಿದೆ ಅಂದರೆ ಇಂಥ ಒಂದು ಪ್ರಯೋಗ ಎಲ್ಲೂ ಇಲ್ಲ. ಇದಕ್ಕೆ ಸ್ವಲ್ಪ ಲೋಪಗಳಿದ್ದೇ ಇರ್ತದೆ, ಇಲ್ಲ ಅಂತಿಲ್ಲ. ಆಮೇಲೆ 1 ವರ್ಷ ಆದಮೇಲೂ ಇರುತ್ತೆ, ಇಲ್ಲ ಎಲ್ಲನೂ ಸಂಪೂರ್ಣವಾಗಿ ಸರಿಯಾಗುತ್ತೆ ಅಂತಿಲ್ಲ. ವಿ ವಿಲ್ ಟ್ರೈ ಪ್ರಾಪರ್ಲಿ. ಬಟ್ ಜನರು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಇಂಥ ಒಂದು ಪ್ರಯತ್ನಕ್ಕೆ ಅವರು ಕೂಡ ಏನೋ ಸ್ವಲ್ಪ ಮೆಚ್ಚುಗೆ ವಹಿಸ್ಕೊಂಡು ಎಲ್ಲನೂ ಅನುಕೂಲಕ್ಕೆ ಮಾಡಿರ್ತೇವೆ. ಎಲ್ಲನೂ 100% ಅನುಕೂಲ ಆಗುತ್ತೆ ಅಂತಲೂ ಇಲ್ಲ. ಕಷ್ಟ ಇದೆ, ಪಡಲೇಬೇಕಲ್ಲ. ಈಗ ಧಾರವಾಡ ಹೋಗೋದಕ್ಕಿಂತ ಬೆಟ್ರಾ, ಬೆಂಗಳೂರು ಹೋಗೋದಕ್ಕಿಂತ ಬೆಟ್ರಾ, ಹೈದರಾಬಾದ್ ಹೋಗೋದಕ್ಕಿಂತ ಬೆಟರಾ? ಅದೇ, ದಟ್ ಈಸ್ ಅವರ್ ಇಂಟೆನ್ಷನ್. ಸರ್, ಬಜೆಟ್ ಬಗ್ಗೆ ಸರ್ ಇಲ್ಲ ಅನೌನ್ಸ್ ಮಾಡಿದ್ರೆ ಸಾಹೇಬ್ರೇನು ಅನೌನ್ಸ್ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಪ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ.